ಇದೆ ಅಂತ ನೋಡ್ದೆ. ಇವಾಗ ಹೇಗಿದ್ಯಾ ಕಂದ? ಏನು ತೊಂದರೆ ಇಲ್ವಲ್ಲ? ನಿನಗೆ ಹೀಗಾಗಿದೆ ಅಂತ ಗೊತ್ತಾಗ್ತಿದ್ದಂಗೆ ನಿನ್ನ ಎತ್ತಾಡ್ಸಿರೋ ಮಮಕಾರ ಎಳ್ಕೊಂಡು ಬಂದ್ಬಿಡ್ತು. ಇವಾಗ ನಿನ್ನ ನೋಡಿದ್ಮೇಲೆ ನನ್ನ ಎದೆ ಬಡಿತ ಸುಧಾರಿಸ್ತು. ಡಾಕ್ಟರ್ ಏನಂತ ಹೇಳಿದ್ರು ಕಂದ? ಏನು ತೊಂದರೆ ಇಲ್ಲ ದೊಡ್ಡಮ್ಮ, ಸ್ವಲ್ಪ ದಿನ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ನನ್ನ ಮಗನ್ಗಿಂತ ಸ್ಥಿತಿ ತಂದಿದ್ಯಾರು? ಪೊಲೀಸ್ ಕೇಸ್ ಹಾಕದ್ರಾ? ಇಲ್ಲ ದೊಡ್ಡತ್ತೆ. ಇಲ್ವಾ? ಯಾಕಷ್ಟು ನಿರ್ಲಕ್ಷ್ಯ? ನನ್ನ ಮಗನ್ನ ಸಾಯಿಸಕ್ ಬಂದವ್ರನ್ನ ಹೇಗ್ ಬಿಟ್ರಿ? ಯಾಕೆ ಬಿಟ್ರಿ? ದೊಡ್ಡಮ್ಮ, ಆ ವಿಷಯನ ಬಿಡಿ ದೊಡ್ಡಮ್ಮ. ಬನ್ನಿ ಕೂತ್ಕೊಳ್ಳಿ. ದೊಡ್ಡಮ್ಮ, ಚಿಕ್ಕವನಿದ್ದಾಗ ನಿಮ್ಮನ್ನು ನೋಡಿದ್ರು ನಿಮ್ಮ ಮುಖ ಹಾಗೇ ನೆನಪಿದೆ ದೊಡ್ಡಮ್ಮ. ನೀವು ಬರ್ತೀರಾ ಅಂತ, ನಿಮ್ಮನ್ನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಎತ್ತಿ ಮುದ್ದಾಡಿದ್ದನ್ನ ನೆನ್ಸ್ಕೊಂಡಾಗ ಪ್ರತಿ ಕ್ಷಣ ಬರಬೇಕು ಅಂದ್ಕೊಂಡ್ರು. ನಿನ್ನ ತಾಯಿ ಮೇಲಿರೋ ಕೋಪ ನನ್ನನ್ನ ಇಲ್ಲಿಗೆ ಬರೆದು ಹಾಕಿ ತಡಿತಾ ಇತ್ತು ಕಂದ. ಚಿಕ್ಕ ವಯಸ್ಸಿನ ನಿನ್ನ ನೆನಪುಗಳು ಇವತ್ತು ನನ್ನ ಕಣ್ಮುಂದೆನೇ ಇದೆ ಕಂದ. ದೊಡ್ಡಮ್ಮ, ನೀವು ತುಂಬಾ ದೂರದಿಂದ ಬಂದಿದ್ದೀರಾ. ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ. ರಾಧಿಕಾ, ದೊಡ್ಡಮ್ಮನ್ನ ಚೆನ್ನಾಗಿ ನೋಡ್ಕೋ. ದೊಡ್ಡತ್ತೆ, ಹುಷಾರು ಕಂದ. ರೆಸ್ಟ್ ತಗೋ. ನಾನೀಗ್ಲೇ ಬರ್ತೀನಿ. ರಾಧಿಕಾ, ರಾಧಿಕಾ. ಹೇಳಿ ದೊಡ್ಡತ್ತೆ, ಏನ್ ವಿಷಯ? ನೀವು ಪ್ರೀತಿಸಿ ಮದ್ವೆ ಆಗಿದ್ದ, ಇಲ್ಲ ಶಕುಂತಲಾನೇ ಸಂಬಂಧ ನೋಡಿ ಮದ್ವೆ ಮಾಡಿದ್ದ? ಮನೆಯವ್ರು ನೋಡಿರೋ ಸಂಬಂಧನೇ ದೊಡ್ಡತ್ತೆ. ಮದುವೆಗೆ ಮುಂಚೆ ಮಗನ ಜವಾಬ್ದಾರಿ ಎಲ್ಲ ತಂದೆ ತಾಯಿದೆ ಅನ್ನೋದು ಸಹಜನೇ. ಆದ್ರೆ ಮದುವೆ ಆದ್ಮೇಲೆ ಜವಾಬ್ದಾರಿ ಎಲ್ಲ ಹೆಂಡ್ತಿದು. ಅವನು ಖುಷಿಯಾಗಿದ್ರು, ನೋವಲ್ಲಿದ್ರು, ನಕ್ರು, ಅತ್ರು
ಎಲ್ಲ ಏನೇ ಮಾಡಿದ್ರು ಅದಕ್ಕೆ ಕಾರಣ ಹೆಂಡ್ತಿನೇ. ಜೋಪಾನ್ವಾಗಿ ಕಾಪಾಡ್ಕೋಬೇಕು. ಇವ್ರೇನ್ರಿ ಲೆಕ್ಚರ್ ಕೊಡ್ತಿದ್ದಾರೆ? ನೀನ್ ಹೇಳಿದ್ ಕೇಳಿಸ್ಕೊಂಡ್ರೆ ಚೆನ್ನಾಗಿ ಬಾರಿಸ್ತಾರೆ. ಹಾ, ನಿಂತ್ಕೋ ಸುಮ್ನೆ. ನೋಡು ರಾಧಿಕಾ, ನನ್ನ ಕಂದ ಮುಂಚಿನ ತರಾನೇ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ಹಾಗೆ ನೀನ್ ನೋಡ್ಕೋಬೇಕು. ನನಗೂ ಶಕುಂತಲಾಗೂ ಆಗ್ಬರಲ್ಲ. ಇನ್ಯಾವತ್ತೂ ಈ ಮನೆ ಹೊಸಲು ತುಳಿಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗನಿಗೆ ಹೀಗಾಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಮನಸ್ಸು ತಡೀಲಿಲ್ಲ, ಬಂದ್ಬಿಟ್ಟೆ. ಹಾಗಲ್ಲ ದೊಡ್ಡತ್ತೆ, ನಮ್ಮ ಅತ್ತೆ ನಿಮ್ ಬಗ್ಗೆ ತುಂಬಾ ಹೊಗಳಿ ಮಾತಾಡಿದ್ದಾರೆ. ನೀನು ನನ್ನ ನೋಡ್ಕೊಳ್ಳೋ ಥರನೇ ಅಕ್ಕನ್ನು ನೋಡ್ಕೊ ಅಂತ ಹೇಳಿದ್ರು. ಹೇಳ್ಬೇಕಾದ್ದೆ, ಹೇಳ್ಬೇಕು. ಇಲ್ಲ ಅಂದ್ರೆ ನನಗ್ ಫೋನ್ ಮಾಡಿದ್ರೆ ನಾನೇನಂತೀನೋ ಅಂತ ನಿನಗ್ ಫೋನ್ ಮಾಡಿದಾಳೆ. ನಮ್ಮಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗಾಗ್ದೇ ಇದ್ರು ನನ್ನ ಮಗನ್ಗೋಸ್ಕರ ಮಾತ್ರ ಬಂದಿದ್ದೀನಿ. ಸರಿ, ತಗೋ ಇದನ್ನ, ನೀನ್ ಹೋಗು. ನೀನೇನು ಏನಾದ್ರೂ ಕೆಲ್ಸ ಮಾಡ್ತಿದ್ಯಾ ಇಲ್ಲ ಬಿಟ್ಟಿ ತಿನ್ಕೊಂಡು ಓಡಾಡ್ಕೊಂಡಿದ್ಯಾ? ಅದು ಅಕ್ಕ. ಖಾಲಿಯಾಗಿ ಬಿದ್ದಿದ್ಯಾ ಅನ್ನೋ. ಗಂಡು ಮಕ್ಕಳು ಖಾಲಿಯಾಗಿದ್ರೆ ನನಗಿಷ್ಟ ಆಗಲ್ಲ. ನಾಳೆಯಿಂದ ಬೆಳಗ್ಗೆನೆ ಕಾರ್ ತೊಳಿ, ತರಕಾರಿ ತಗೊಂಡ್ ಬಾ. ಸರಿ ಅಕ್ಕ. ನೀನೇನು ತುಂಬಾ ವಯ್ಯಾರವಾಗಿ ರೆಡಿಯಾಗಿದ್ಯಾ? ಹಾಕಿರೋ ಲಿಪ್ಸ್ಟಿಕ್ ಏನು, ಡಿಸೈನರ್ ಸೀರೆ ಉಟ್ಟಿರೋದೇನೋ, ಮಾರಮ್ಮನ್ ಥರ ಕೂದ್ಲು ಬಿಟ್ಟಿರೋದೇನೋ.